ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಮ್ಮ ಜನವರಿ 3ನೇ ತಾರೀಕು ವಾಲ್ಮೀಕಿ ನಮ್ಮ ಏನು ಅರುಣ್ ಯೋಗಿರಾಜ್ ಕೈಯಿಂದ ಮಾಡಿಸಿದಂಥ ವಾಲ್ಮೀಕಿ ಪುತ್ಥಳಿಯನ್ನು ಮಹರ್ಷಿ ಶ್ರೀ ವಾಲ್ಮೀಕಿ ಪುತ್ಥಳಿಯನ್ನು ಅನಾವರಣ ಇಟ್ಕೊಂಡಿದ್ದೀವಿ. ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲರೂ ನಮ್ಮ ವಾಲ್ಮೀಕಿ ನಾಯಕರಾದಂಥ ಪರ್ಸಿ ಅವರು, ಗೋವಿಂದ್ ಅವರು, ಮೋಹನ್ ಅವರು, ನಮ್ಮ ಲೋಕೇಶ್ ಅವರು, ಮತ್ತು ರಾಮುಡವರು, ವಂಡ್ರಣ್ಣವರು, ಗೋವಿಂದ್ ಅವರು, ಜಗನ್ ಅವರು, ಮತ್ತು ಹಲವಾರು ಎಲ್ಲ ವಾಲ್ಮೀಕಿ ನಾಯಕರೆಲ್ಲರೂ ಸೇರಿಕೊಂಡು ಒಂದೂವರೆ ತಿಂಗಳಿಂದ ಒಳ್ಳೆಯ ಪೂರ್ವಭಾವಿ ಸಭೆಗಳು ಮಾಡ್ಕೊತ ಎಲ್ಲರನ್ನೂ ಸೇರಿಸ್ಕೊಂತ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳಲ್ಲಿ ಯಾರ್ಯಾರು ಮಹರ್ಷಿ ಶ್ರೀ ವಾಲ್ಮೀಕಿಯವರು ಭಕ್ತಾದಿಗಳು ಇರ್ತಾರೆ ಎಲ್ಲರೂ ಬರಬೇಕಂತೇಳಿ ನಾವೊಂದು ಕೆಲಸವನ್ನು ಕಾರ್ಯಕ್ಕೆ ಕೈ ಹಾಕಿದ್ವಿ. ಭಾಳ ಅದ್ಧೂರಿಯಾಗಿ ಎಲ್ಲರ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ. ಅದರ ಜೊತೆಗೆ ನಾವೊಂದು ಏನು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಲವಾರು ಪಾರ್ಟಿಗಳಲ್ಲಿ ಮುಖಂಡರು ಇರ್ತಾರೆ, ಎಲ್ಲರನ್ನೂ ಕರೆದು ಬಂದಿದ್ದಾರೆ. ಮೊನ್ನೆ ಬೆಳಗಾಂಗೂ ಬಂದಾಗ ನಮ್ಮ ಸತೀಶ್ ಜಾರಕಿಹೊಳಿ ಅಣ್ಣವ್ರನ್ನ, ನಾಗೇಂದ್ರ ಅಣ್ಣವ್ರನ್ನ, ಮತ್ತು ರಾಜಣ್ಣವರು, ಮತ್ತು ರಘುಮೂರ್ತಿ ಅವರು, ಎನ್.ವೈ. ಗೋಪಾಲಕೃಷ್ಣ ಅವರು, ದದ್ದಲ್ ಅವರು, ಹಲವಾರು ನಮ್ಮ ನಾಯಕ ಸಮಾಜಕ್ಕೆ ಸೇರಿದಂಥ ನಾಯಕರನ್ನ ಇಡೀ ರಾಜ್ಯದಲ್ಲಿ ಕರೆದಂಥ ಸಂದರ್ಭದಲ್ಲಿ ಭಾಳ ಖುಷಿಯಿಂದ ಒಂದು ವಾಲ್ಮೀಕಿ ಪುತ್ಥಳಿಯನ್ನು ಅರುಣ್ ಯೋಗಿರಾಜ್ ಕೈಯಲ್ಲಿ ಏನು ನಮ್ಮ ರಾಮಲಲ್ಲವನ್ನು ಕೆತ್ತನಿಕೆ ಮಾಡಿದಂಥ ಅರುಣ್ ಯೋಗಿರಾಜ್ ಕೈಯಲ್ಲಿ ಅಯೋಧ್ಯೆಯಲ್ಲಿ ಕೆತ್ತನಿಕೆ ಮಾಡಿದಂಥ ಅವ್ರ ಕೈಯಲ್ಲೇ ವಾಲ್ಮೀಕಿ ಪುತ್ಥಳಿಯನ್ನು ಮಾಡಿಸ್ತಿದ್ದೀರಿ. ನಮಗೆ ಭಾಳ ಖುಷಿ ಆಗ್ತಿದೆ. ನಾವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬರ್ತೀವಿ ಅಂತೇಳಿ ಇದ್ರ ದೊಡ್ಡ ಸಹಕಾರವಾಗಿ ನಮ್ಮ ಜೊತೆಗೆ ನಿಂತವರು ನಮ್ಮ ಗ್ರಾಮೀಣ ಶಾಸಕರಾದಂಥ ನಮ್ಮ ನಾಯಕರಾದಂಥ ನಾಗೇಂದ್ರಣ್ಣವರು, ಇನ್ನೊಬ್ಬ ನಮ್ಮ ಅಣ್ಣ ಸಮಾನರಾದಂಥ ಗಣೇಶಣ್ಣವರು ನಮ್ಮ ಜೊತೆಗೆ ಅವ್ರು ನಿಂತು ನಿಮ್ಗೆಷ್ಟು ಜವಾಬ್ದಾರಿ ಇದೆಯೋ ನಮ್ಮ ಕ್ಷೇತ್ರದಿಂದ ಕೂಡ ಅಷ್ಟೇ ಜವಾಬ್ದಾರಿಯಿಂದ ನಾವು ತೊಗೊಂಬರ್ತೀವಿ ಅಂತೇಳಿ ನಮ್ಮ BM ನಾಗರಾಜಣ್ಣವ್ರು ಎಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ 24ನೇ ತಾರೀಕು ಪುತ್ಥಳಿ ಮೈಸೂರಿಂದ ಬಳ್ಳಾರಿಗೆ ಬರುತ್ತೆ. ಇಲ್ಲಿ ಹೋಮ ಹವನ ಎಲ್ಲ ನಡೆಯುತ್ತೆ. ಒಂದು 9 ಜೋಡಿಗಳು ಕುಂತು ಹೋಮ ಹವನಗಳಲ್ಲಿ ಪಾಲ್ಗೊಳ್ತಾರೆ. ಅದ್ರ ಜೊತೆಗೆ 25ನೇ ತಾರೀಕು ಪ್ರತಿಷ್ಠಾಪನೆ ಮಾಡ್ತೀವಿ. ಪ್ರತಿಷ್ಠಾಪನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ಏನು ಯಾವ ರೀತಿಯಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಯಾವ ರೀತಿಯಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಬೇಕು, ಕೆಳಗಡೆ ಒಂದು ಇದರಲ್ಲಿ ನವಧಾನ್ಯಗಳು, ನವರತ್ನಗಳು, ಪಂಚಹಲೋಹಗಳು ಎಲ್ಲವನ್ನು ಹಾಕಿ ಎಷ್ಟು ಸಿದ್ಧಿಯಿಂದ ಮಾಡ್ಬೋದು ಅಷ್ಟು ಸಿದ್ಧಿಯಿಂದ ನಮ್ಮ ಪೂಜಾರಿಗಳನ್ನೆಲ್ಲ ಕರೆಸ್ಕೊಂಡು ನರಸಿಂಹಾಚಾರ್ಯವ್ರನ್ನೆಲ್ಲ ಕರೆಸ್ಕೊಂಡು ನಾವು ಮಾತಾಡಿದ್ದೀವಿ. 25ನೇ ತಾರೀಕು ಪೂಜೆ ಆಗುತ್ತೆ. ಜನವರಿ 3ನೇ ತಾರೀಕು ಅದ್ದೂರಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಇಲ್ಲೇ ಪುತ್ಥಳಿ ಅನಾವರಣ ಆಗುತ್ತೆ ಅಂತ ಹೇಳಿ. ಇನಾಗ್ರೇಷನ್ ನಮ್ಮ ವಾಲ್ಮೀಕಿ ಸಮಾಜದ ಪೂಜ್ಯ ಗುರುಗಳಾದಂಥವರು ಅವರು ಬರ್ತಿದ್ದಾರೆ, ಸತೀಶಣ್ಣವರು ಬರ್ತಿದ್ದಾರೆ, ರಾಜಣ್ಣವರು ಬರ್ತಿದ್ದಾರೆ, ನಾಗೇಂದ್ರಣ್ಣವರು, ಗಣೇಶಣ್ಣವರು, ಇವರೆಲ್ಲರ ಕೈಯಲ್ಲಿ ಇನಾಗ್ರೇಷನ್ ಆಗುತ್ತೆ. ಸರ್, ಒಟ್ಟು ಇದಕ್ಕೆ ಎಷ್ಟು ಖರ್ಚಾಯ್ತು ಸರ್? ಅಂದರೆ ಇಷ್ಟು ಅದ್ದೂರಿಯಾಗಿ ಮಾಡಿದ್ದೀರಾ? ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀರಾ? ಅಂದರೆ ಮೋಸ್ಟ್ಲಿ ದಕ್ಷಿಣ ಭಾರತದಲ್ಲಿ ಇಷ್ಟು ದೊಡ್ಡ ಸ್ಟ್ಯಾಚ್ಯೂ ಎಲ್ಲೂ ಇಲ್ಲ ಅಂತ ಹೇಳ್ತಿದ್ದೀರಾ? ದಕ್ಷಿಣ ಭಾರತದಲ್ಲಿ ಇಂಥ ಸ್ಟ್ಯಾಚ್ಯೂ ನೀವು ನೋಡಿದಾಗ ನೀವೇ ಹೇಳ್ತೀರಿ. ಇಡೀ ನಮ್ಮ ರಾಮಾಯಣ ಬರೆದಂಥ ವಾಲ್ಮೀಕಿಯವರು ಇಲ್ಲೇ ನಮ್ಮ ಮುಂದೆ ಬಳ್ಳಾರಿಯಲ್ಲೇ ಕುಂತಿದ್ದಾರೇನೋ ಅಂತೇಳಿ ನಮ್ಮೆಲ್ಲರೂ ಮನಸ್ಸಲ್ಲಿ ಬರುವಂಥ ಕೆತ್ತನಿಕೆ ಅವರು ನಮ್ಮ ಅರುಣ್ ಯೋಗಿರಾಜ್ ಅವರು ಮಾಡಿದ್ದಾರೆ. ಅಂಥ ಪುತ್ಥಳಿನ ಮಾಡಿದ್ದೀವಿ. ನಾವು ಬೇರೆ ಕಡೆ ಹೋಲಿಕೆ ಮಾಡ್ಕೊಳೋದು ಬೇಡ. ಇಡೀ ಭಾರತ ದೇಶದಲ್ಲಿ ಇದೇನೋ, ಉತ್ತರ ಭಾರತ ದೇಶದಲ್ಲಿ ಇದೇನೋ ನಮಗೆ ಬೇಡ. ಬಳ್ಳಾರಿಯಲ್ಲಿ ಭಾಳ ಅಚ್ಚುಕಟ್ಟಾಗಿ ನಮ್ಮ ವಾಲ್ಮೀಕಿ ಅವರ ತಾತನವ್ರದ್ದು ಪುತ್ಥಳಿ ಬಂದಿದೆ. ಭಾಳ ಅದ್ದೂರಿಯಾಗಿ ಕಾಣುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇದು 10 ಅಡಿ ಇರುತ್ತೆ. 16 ಟನ್ನು ಏನು ಬ್ಲ್ಯಾಕ್ ಗ್ರಾನೈಟಿಂದ ಮಾಡಿಸಿದ್ದೀವಿ. ಅದನ್ನು ಏನು ಅದು ನಮ್ಮ ಅಯೋಧ್ಯೆಯಲ್ಲಿ ಉಪಯೋಗಿಸಿದ್ರು ಅದೇ ಕಲ್ಲನ್ನು ಉಪಯೋಗ ಮಾಡಿದ್ದೀವಿ. ಈ ಇಡೀ ಸರ್ಕಲ್ಗೆ 8.5 ಕೋಟಿ ಖರ್ಚಾಗಿದೆ. ಪುತ್ಥಳಿ ಒಂದೇ 1 ಕೋಟಿ 10 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. 10 ಕೋಟಿ ರೂಪಾಯಿ ಎಲ್ಲ ಸೇರಿ ಮಾಡ್ಕೊಂಡಿದ್ವಿ. ನೀವು ನೋಡಿರ್ಬೋದು ಇಷ್ಟಕ್ಕೆ ಮುಂಚೆ ಈ ಸರ್ಕಲ್ ಹೆಂಗಿತ್ತು, ಈಗ ಎಷ್ಟು ದೊಡ್ಡ ಮಟ್ಟದಲ್ಲಿದೆ. ಫಸ್ಟ್ ನಾನು ಇನ್ನು ರೋಡ್ ವೈಡ್ನಿಂಗ್ ಏನು ಮಾಡಿರಲಿಲ್ಲ. ಅವಾಗ ಏನಂದ್ರು ಇದು ಐಲ್ಯಾಂಡ್ ಏನು ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ, ಏನು ಅವಶ್ಯಕತೆ ಇದೆ ಅಂತೇಳಿ ನೀವೇ ಒಂದು ನಮ್ಮ ಸ್ನೇಹಿತರಂತ ಹೇಳಿದ್ರಿ. ಆದರೆ ನಾನೇನಂತ ಹೇಳಿದ್ದೆ, ಕಾದು ನೋಡಿ ಹೆಂಗಾಗುತ್ತಂತಂದಾಗ ಈಗೆಲ್ಲ ಡೆಮಾಲಿಷನ್ ಮಾಡಿಕೊಂಡು ದೊಡ್ಡದಾಗಿ ಮಾಡ್ಕೊಂಡ್ಮೇಲೆ ಈಗ ನೀವೇ ಒಳ್ಳೆ ಕೆಲಸ ಮಾಡಿದೆ ನಮ್ಮ ಶಾಸಕರು ಅಂತೇಳಿ ಎಲ್ಲ ಕಡೆ ಹೇಳಿ. ರಾಯಲ್ ಸರ್ಕಲ್ ಆಯ್ತು ಸರ್. ಪ್ರತಿಯೊಂದು ಸರ್ಕಲ್ ಬಳ್ಳಾರಿಯಲ್ಲಿ ಮಾಡ್ತೇನೆ. ಪ್ರತಿಯೊಂದು ಸರ್ಕಲ್ಲು ಬಳ್ಳಾರಿಯಲ್ಲಿ ಪ್ರತಿಯೊಂದು ಎಂಟ್ರೆನ್ಸ್ ಏನು ಮೇನ್ ರೋಡ್ಸ್ ಇರ್ತವೆ ಅವೆಲ್ಲ ನಮ್ಮ ಸಿಟಿಗೆ ಎಂಟ್ರಿ ಆಗೋವು. ಅವೆಲ್ಲ ದೊಡ್ಡ ಮಟ್ಟದಲ್ಲಿ ವೈಡ್ನಿಂಗ್ ಮಾಡಿಕೊಂಡು 80 ಫೀಟ್ ಮಾಡಿಕೊಂಡು ಪ್ರತಿಯೊಂದು ಸರ್ಕಲ್ಲು ದೊಡ್ಡದಾಗಿ ಮಾಡಿಕೊಂಡು ಯಾವುದೋ ಒಂದು ದೊಡ್ಡ ಹಿರಿಯರು ಯಾರು ಇರ್ತಾರೆ ಅಂಥವ್ರನ್ನ ನಾನು ಏನೋ ಇಲ್ಲಿ ಒಂದು ಪುತ್ಥಳಿ ಇಟ್ಟರೆ ಒಂದು ಜಾತಿ ನಮ್ಮ ಕಡೆ ಆಗುತ್ತೆ, ಒಂದು ಧರ್ಮ ನಮ್ಮ ಕಡೆ ಆಗುತ್ತೆ ಅಂತ ನಾನು ಮಾಡ್ತಾಯಿಲ್ಲ. ಒಂದು ಮಹಾನ್ ಭಾವರು ಪುತ್ಥಳಿ ಅಲ್ಲಿ ನಿಂತಾಗ ಮುಂದೆ ಬರುವಂಥ ಪೀಳಿಗೆಗಳು
ಇವ್ರು ಯಾರು ಅಂತೇಳಿ ಅವ್ರ ತಂದೆ ತಾಯಿನ ಕೇಳಿದಾಗ ಇವರೊಂದು ವಾಲ್ಮೀಕಿ ಮಹರ್ಷಿಗಳು ನಮ್ಮ ರಾಮಾಯಣ ಬರೆದವ್ರು ಅಂದಾಗ ಅವ್ರಿಗೆ ಕೂಡ ನಮ್ಮ ಪರಂಪರೆ ಎಲ್ಲ ಇನ್ನೂ ಮಕ್ಕಳಿಗೆ ಗೊತ್ತಾಗುತ್ತೆ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಿದ್ದೀನಿ. ಇಂಥ ದೊಡ್ಡ ವ್ಯಕ್ತಿಗಳು ಪುತ್ಥಳಿಗಳು ನಮ್ಮ ಊರಾಗಿದ್ದರೆ ನಮ್ಮ ಊರಿಗೆ ಕೂಡ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಅಂತೇಳಿ ನಾನು ಒಂದು ಮನಸ್ಸಲ್ಲಿ ಬಂದಿತ್ತು ಮಾಡಿದ್ದೀನಿ. ಸರ್, CM DCM ಏನಾದರೂ ಆಹ್ವಾನ ಕೊಟ್ಟಿದ್ದೀರಾ ಸರ್? ಇಲ್ಲ, CM DCM ಅವರು ಸ್ವಲ್ಪ ಬ್ಯುಸಿಯಾಗಿದ್ದರು. ನನಗೆ ಟವರ್ ಓಪನಿಂಗಿಗೆ ಅವ್ರು ಟೈಮ್ ಕೊಟ್ಟಿದ್ದಾರೆ. ಮತ್ತು ಅದು ಫಸ್ಟೇ ಮುಂಚೆನೇ ಫಿಕ್ಸ್ ಆಗಿದ್ದಕ್ಕೋಸ್ಕರ ಮತ್ತೆ ಇದಕ್ಕೆ ಕೇಳಿದ್ರೆ ಅವರು ಟೈಮ್ ಸಿಗಲ್ಲ. ಇದಾಗಿದ ತಕ್ಷಣ ಮಾಡ್ತೀನಿ. ಟವರ್ ಮುಗಿದೋಗಿದೆ, ರೋಡು ಮುಗಿದೋಗಿದೆ, ಅದು ಮಾಡ್ತೀನಿ. ಮತ್ತು ಬಸವೇಶ್ವರ ವೃತ್ತ ಕೂಡ ಮಾಡ್ತಿದ್ದೀನಿ. KB ಸರ್. ಸರ್, ಮೊನ್ನೆ ITC ಹೋಟೆಲಲ್ಲಿ ಕೂಡ ನೀವು ಭಾಗಿಯಾಗಿದ್ದೀರಿ. ಸತೀಶ್ ಜಾರಕಿಹೊಳಿ ಅವರು ಅವತ್ತನ್ನು ಕೊಡ್ತಾರೆ. ಎಲ್ಲಿ ITC ಹೋಟ್ಲು? ಬೆಳಗಾವಿ ಸರ್, ವೆಲ್ಕಮ್ ಹೋಟೆಲ್ ಕಾಗ್ತಿಯಲ್ಲಿ. ಇಲ್ಲ, ವೆಲ್ಕಮ್ ಹೋಟೆಲಲ್ಲಿ ನಾನು ಹೋಗಿಲ್ಲ. ಬೇರೆ ಕಡೆ ಎಲ್ಲರೂ ಒಂದು 20-30 ಜನ MLಗಳು ಊಟಕ್ಕೆ. ನಾನು ಸತೀಶ್ ಜಾರಕಿಹೊಳಿ ಅನ್ನೋರ್ದು ಒಂದೇ ಅಲ್ಲ, ಯಾರು ಊಟಕ್ಕೆ ಕರೆದ್ರು ಹೋಗಿದ್ದೀನಿ. ಎಲ್ಲರೂ ನನ್ನ ಸ್ನೇಹಿತರೆ, ಎಲ್ಲರೂ ನಮ್ಮ ಅಣ್ಣ ಸಾಮಾನ್ಯರು, ಎಲ್ಲರೂ ನನಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಕುರ್ಚಿ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾವೆ ಸರ್. ನೋಡಿ, ಇದು ನಾವೆಲ್ಲ ಫ್ರೆಂಡ್ಶಿಪ್ಪಲ್ಲಿ ನಮ್ಮ ಸ್ನೇಹಿತರು ಯಾರು ಊಟಕ್ಕೆ ಕರೀತಾರೋ ಅವ್ರಿಗೆ ಹೋಗ್ತೀವಪ್ಪ. ಈಗೆಲ್ಲ ನೀನೇನೋ ಶಿವ ಒಂದು ಊಟಕ್ಕೆ ಕರಿತಿ, ಇವರೆಲ್ಲ ಬಂದಾಗ ನೀವೆಲ್ಲ ಸೇರಿ ಬೇರೆ ಚಾನಲ್ಗಳೆಲ್ಲ ವಿರುದ್ಧವಾಗಿ ಮಾಡ್ತೀರಂತ ಏನು ಲೆಕ್ಕ ಅಲ್ಲ. ಎಲ್ಲರೂ ಒಂದು ಔತಣ ಕೂಟ ಕೂಡ್ತೀರಿ, ಮಾತಾಡ್ಕೊ. ಯಾಕಂದರೆ ಭಾಳಷ್ಟು ದಿನಗಳಾದಮೇಲೆ ಬೆಳಗಾಮು ಬೆಂಗಳೂರಲ್ಲೂ ಸೇರ್ತೀವಿ ನಾವು. ಅಧಿವೇಶನ ಇದ್ದಾಗ ಮಾತಾಡಿಕೊಂಡು ಸ್ವಲ್ಪ ಎಲ್ಲರೂ ಚಿಟ್ ಚಾಟ್ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಮೂರನೇ ತಾರೀಕು ಇಲ್ಲೇ ಎಲ್ಲ ಗಣ್ಯರು ಬರ್ತಾರೆ. ಒಂದು ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ, ಅವ್ರ ಕಡೆಯಿಂದ ಭಾಷಣ ಇರುತ್ತೆ. ಅಷ್ಟಕ್ಕೆ ಸ್ಥೀಮಿತವನ್ನು ಸರ್, ಈಗ CM ಮತ್ತು DCM ಬಣ ಅಂತ 2 ಬಣಗಳು ಈಗ ದೆಹಲಿಗೆ ಎಲ್ಲ ಹೋಗಿ ಬಂದರು. ಮತ್ತೆ ಈಗ ಸ್ಟಾರ್ಟ್ ಆಗಿದೆ ಸರ್ ಅಧಿವೇಶನ ಮುಗಿದ ನಂತರ. ಈಗ ತಾವು ಕೂಡ ಏನು ನಾಯಕತ್ವ ಬದಲಾವಣೆ ಆಗ್ಬೇಕಂತ ಹಿಂಗೆ ಹೇಳಿದ್ದೀನಿ. ನಾಯಕತ್ವ ಬದಲಾವಣೆ ಬಗ್ಗೆ, ಹೈಕಮಾಂಡ್ ಡಿಸಿಷನ್ ಬಗ್ಗೆ ಮಾತಾಡುವಷ್ಟು ದೊಡ್ಡವ ನಾನಲ್ಲ. ನಾನು ಸಾಮಾನ್ಯ ಒಂದು ಬಳ್ಳಾರಿ ನಗರ ಶಾಸಕ. ನನ್ನ ನಗರದ ಅಭಿವೃದ್ಧಿ, ನನ್ನ ಜನತೆಯ ಶ್ರೇಯೋಭಿಲಾಷಿ ಇಷ್ಟು ಬಿಟ್ಟು ನನಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡೋ ಶಕ್ತಿಯೂ ನನಗಿಲ್ಲ, ಅಷ್ಟು ಪೇಷನ್ಸ್ ನನಗೆ. ಸರ್, ವಿರೋಧ ಪಕ್ಷದವರು ಟೀಕೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಬರೀ ಕುರ್ಚಿಗಾಗಿ ಗಮನ ಮಾಡ್ತಿದ್ದಾರೆ, ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ ಅಂತೇಳಿ ಟೀಕೆ ಮಾಡ್ತಿದ್ದಾರೆ ವಿರೋಧ. ನನಗೆ ಬೇರೆ ಕ್ಷೇತ್ರದ ಗೊತ್ತಿಲ್ಲ. ಬಳ್ಳಾರಿ ನಗರ ಕ್ಷೇತ್ರದಂದರೆ ತಾವೇ ನೋಡಿದಿರಿ, ಎಷ್ಟು ನೂರಾರು ಕೋಟಿ, ಸಾವಿರಾರು ಕೋಟಿ ದುಡ್ಡಿಂದ ನಾನು ಕೆಲಸಗಳು ಮಾಡ್ತೀನಿ ಅಂತ ತಾವೇ ನೋಡಿದಿರಿ. ಯಾರೋ ಬೇರೆಯವ್ರು ಮಾತಾಡ್ಬೋದು, ಏನು ಅನುದಾನ ಬರ್ತಾಯಿಲ್ಲ. ಒಂದು ಸರ್ಕಲ್ಗೆ 10 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸರ್ಕಲ್ನೇ ಮಾಡ್ತಿದ್ದೀನಿ. ಬೇರೆ ಬೇರೆ ವಾಟರ್ ಪ್ರಾಜೆಕ್ಟು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ತಿದ್ದೀನಿ. ಬೇರೆ ಕಡೆ ರೋಡ್ಗಳು ಮೊನ್ನೆ ಒಂದೇ ದಿನ 85 ಕೋಟಿ ರೂಪಾಯಿ ಭೂಮಿ ಪೂಜೆಯನ್ನು ಮಾಡಿದ್ದೀನಿ. ಮತ್ತು ಈಗ ಪುತ್ತಳಿ ಅನಾವರಣ ಆದಮೇಲೆ ಜನವರಿ 5ಕ್ಕೋ 6ಕ್ಕೋ 120 ಕೋಟಿ ರೂಪಾಯಿ ಭೂಮಿ ಪೂಜೆಗಳು ಮಾಡ್ತಿದ್ದೀನಿ. ಇಷ್ಟೆಲ್ಲ ಅನುದಾನಗಳು ನನಗೆ ಬರ್ತಿದೆ. ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿಗಳನ್ನ ಕೊಡ್ತಿದೆ, ಅದ್ರ ಜೊತೆಗೆ ಅಭಿವೃದ್ಧಿಯನ್ನು ಮಾಡ್ತಿದೆ. ಮುಂಬರುವಂಥ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಮತ್ತೆ ಬಂದೇ ಬರುತ್ತೆ. ನಿಮ್ಮ ಮುಂದೆ ಭರತ್ ರೆಡ್ಡಿ ಶಾಸಕನಾಗಿ ಮತ್ತೆ ಕಾಣುತ್ತೆ. ಸರ್, ಈಗ ಸರ್, ಫಲಶ್ರುತಿ ಆಗಬಹುದು, ಅದು ಗಮನ ಸಂಬಂಧಪಟ್ಟ ನೋಡಿ, ಒಂದೇ ದಿವಸದಲ್ಲಿ ಯಾವ ಸಮಸ್ಯೆನೂ ಬಗೆಹರಲ್ಲ. ಒಂದು ಸಮಸ್ಯೆ ನಮಗೆ ಬಂದಿತ್ತು, ನಾನು ಅಧಿವೇಶನದಲ್ಲಿ ಅದನ್ನು ಧ್ವನಿ ಎತ್ತಿದ್ದೀನಿ. ಅದು ಸಮಸ್ಯೆ ಇದೆ. ನಮ್ಮ ಯುವಕರ ಬಗ್ಗೆ ಭಾಳಷ್ಟು ಜನ ಮಾತಾಡ್ತಾ ಇಲ್ಲ. ನಮ್ಮ ಯುವಕರು ನಮಗೆಲ್ಲ ಅವಕಾಶ ಕೊಟ್ಟಂಥವ್ರು. ಭಾಳಷ್ಟು ಮಂದಿ ಸೀನಿಯರ್ಗಳು ಇದ್ದರು. ಭರತ್ ರೆಡ್ಡಿ ಬಂದರೆ ನಮ್ಮ ಯುವಕರ ಕಡೆ ಪರವಾಗಿ, ನಮ್ಮ ಬಡವರ ಪರವಾಗಿ ಮಾತಾಡ್ತಾನಂತೇಳಿ ಅವರೆಲ್ಲ ನನಗೆ ಅವಕಾಶವನ್ನು ಕೊಟ್ಟರು. ಅವ್ರ ಪರವಾಗಿ ಮಾತಾಡೋಂಥ ಜವಾಬ್ದಾರಿ ನನಗೆ ಇವತ್ತಿದೆ. ನಾನು ಮಾತಾಡ್ತೀನಿ, ಉಗ್ರ ಹೋರಾಟ ಮಾಡೋಕ್ಕೂ ಸಿದ್ಧ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಬೇರೆಯವರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಭಯ ಬಿದ್ದು ಕೆಲವು ಜನ ಮಾತಾಡ್ದಂಗೆ ಇರ್ಬೋದು. ಆದರೆ ಭರತ್ ರೆಡ್ಡಿ ಜನನ ನಂಬಿ ಮುಂದಕ್ಕೆ ಬಂದವನು, ಜನನೇ ಆಶೀರ್ವಾದದಿಂದ ಇವತ್ತು ಈ ಅಧಿಕಾರದಲ್ಲಿ ಇದ್ದಂಥವನು. ಜನಕ್ಕೆ ಭಯ ಬೀಳ್ತೀನಿ ಹೊರತು ನಾನು ಯಾರಿಗೂ ಭಯ ಬೀಳೋನಲ್ಲ. ನಾನು ಇದೇ ರೀತಿಯಲ್ಲಿ ಜನರ ಪರವಾಗಿ ಧ್ವನಿಯನ್ನು ಎತ್ತುತ್ತೀನಿ. ಇದೇ ರೀತಿಯಲ್ಲಿ ಉಗ್ರ ಹೋರಾಟಕ್ಕೂ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಿ ಮಾತಾಡಿದ ಸಂದರ್ಭದಲ್ಲಿ ಇನ್ನೂ 4 ಜನ ಶಾಸಕರು ಇಲ್ಲ ಎಲ್ಲರಿಗೂ ಇದೆ ಸರ್. ಅವತ್ತು ನಾನು ಮಾತಾಡಿದಂಥ ಟೈಮು 9 o'clock ಈವ್ನಿಂಗ್ 9 o'clock ಆಗಿತ್ತು. 9 o'clockಗೆ ನಾನು ಮಾತಾಡಿದಾಗ ಅವತ್ತು ಅಧಿವೇಶನದಲ್ಲಿ ಯಾರು ಇರಲಿಲ್ಲ. ಮತ್ತು ನೆಕ್ಸ್ಟ್ ದಿನ ಗಣೇಶಣ್ಣ ಬಂದು ಈ ವಿಚಾರದ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ. ಅವರು ಕೂಡ ನಮ್ಮ ಮಕ್ಕಳಿಗೆ ಇಂಡಸ್ಟ್ರಿ ಸಿಗ್ತಾ ಇಲ್ಲ, ಇಂಡಸ್ಟ್ರಿಯನ್ನು ಮಾಡಿಕೊಡ್ಬೇಕಂತೇಳಿ ಗಣೇಶಣ್ಣವ್ರು ಮಾತಾಡಿದ್ದಾರೆ. ಅದ್ರ ಜೊತೆಗೆ ನಾಗೇಂದ್ರಣ್ಣವ್ರು ಇವತ್ತಿಂದಲ್ಲ, ಅವರು ಮಂತ್ರಿ ಇದ್ದಾಗೂ ಮತ್ತು ಇವತ್ತು ಕೂಡ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಲೋಕಲೈಟ್ಸ್ಗೆ ಜಾಬ್ ಸಿಗ್ಬೇಕಂತೇಳಿ ಅವರು ಯಾವತ್ತು ಹೇಳ್ತಾನೆ ಇದ್ದಾರೆ. ಸರ್, ಈಗ ಅವರೆಲ್ಲ ಸಹಕಾರದಿಂದ, ಅವರೆಲ್ಲ ಕೊಟ್ಟಂತ ಹುಮ್ಮಸ್ಸಿಂದನೇ ನಾವು ಮಾತಾಡಿರೋದು. ಹಂತವಾಗಿ ನಾವು ಹೋರಾಟವನ್ನು ಮುಂದಕ್ಕೆ ತಗೊಂಡು ಹೋಗ್ತೀವಿ. ಮುಂದಿನ ಸ್ಟೆಪ್ ಹೆಂಗಂತ ಸರ್? ಈಗ ಸ್ಟೆಪ್ ಎಲ್ಲ ನಿನಗೆ ಹೇಳ್ಬಿಟ್ರೆ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೆ, ಹಂಗೆಲ್ಲ ಹೇಳಕ್ಕಾಗಲ್ಲ ಸರ್. ಈಗ ಅಲ್ಲ ಸರ್, ಈಗ ಅಂದ್ರೆ ಈಗ ಹೆಂಗೈತೆ ಜನರಿಗೆ, ಹೆಂಗೈತೆ ಅಂದ್ರೆ ಮಾತಾಡಿದ್ರು, ಅಟ್ಲೀಸ್ಟ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಏನಾದರೂ ಮಾಡ್ಬೋದಲ್ಲ ಅಂತೇಳಿ ಸರ್. ಈಗ ನಾನು ಸರ್ಕಾರವನ್ನು ಕೇಳ್ಕೊಂಡಿದ್ದೀನಿ. ಇಲ್ಲಪ್ಪ ಅಂದಾಗ ನಾವು ಬೇರೆ ರೀತಿಯಲ್ಲಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಲ್ಲಿ ತೊಗೊಂಡೋಗಿ ಅದನ್ನೆಲ್ಲ ಹೇಳಬೇಕು, ಅದನ್ನು ಒಂದು ಬ್ಲೂ ಪ್ರಿಂಟನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಹೋಗಿ ನಾವು
ನಮ್ಮ ಮುಖ್ಯಮಂತ್ರಿಗಳ್ನ ಉಪಮುಖ್ಯಮಂತ್ರಿಗಳ್ನ ನಮ್ಮ MB ಪಾಟೀಲ್ ಸಾಹೇಬ್ನ ಎಲ್ಲರನ್ನೂ ಕನ್ವಿನ್ಸ್ ಮಾಡ್ತೀವಿ. ಯಾಕಂದರೆ ಸಾವಿರಾರು ಜನ ಲಕ್ಷಾಂತರ ಜನ ಯುವಕರಿದ್ದಾರೆ. ನಾವೆಲ್ಲ ಒಂದು ದಿವಸ ಎಲ್ಲರೂ ಸೇರಿ ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಬಳ್ಳಾರಿಗೆ ಅವ್ರು ಬಂದಾಗ ಎಲ್ಲರನ್ನೂ ಒಂದು ಮೀಟಿಂಗ್ ಮಾಡಿಸ್ತೀನಿ ಅವ್ರ ಹತ್ರ, ಯುವಕರ ಹತ್ರ ಏನು ಸಮಸ್ಯೆ ಇದೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳ್ಗೆ ಅವಾಗ ಗೊತ್ತಾಗುತ್ತೆ. ಮುಖ್ಯಮಂತ್ರಿಗಳು ಕೂಡ ಯಾವತ್ತು ಯುವಕರ ಪರವಾಗಿದ್ದಾರೆ, ಅವ್ರು ಮಾಡೇ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳು ಕೂಡ ನನಗೆ ಯಾವತ್ತು ಹೇಳಿರೋಂಥದ್ದು ಯುವಕರಿಗೆ ಆದ್ಯತೆ ಕೊಡಬೇಕಂತ ಹೇಳಿದ್ದಾರೆ, ಅದೇ ರೀತಿಯಲ್ಲಿ ಕೊಡ್ತಿದ್ದೀವಿ. ಸರ್ ಡಿಸೆಂಬರ್ ಆಗ್ಬೇಕಂತ ಇತ್ತು, ಈಗ ಎಲ್ಲ ಕಡೆ ಹೋರಾಟಗಳಾಗ್ಬೇಕು ಜಿಲ್ಲೆ ಅಂತ 56 ವರ್ಷಗಳ ಬಳಿಕ ಈಗ ಬಳ್ಳಾರಿಗೆ ಬಂದಿದೆ. ನೋಡಿ, ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಾಗಿ ನಡಿಬೇಕಂತಿದಾರಲ್ಲ, ಇವರೆಲ್ಲ ಇವತ್ತು ಹೋರಾಟ ಮಾಡ್ತಿದ್ದಾರೆ. ಸಾಹಿತ್ಯ ಸಮ್ಮೇಳನ ನಮ್ಮ ಗಡಿಭಾಗಕ್ಕೆ ತೊಗೊಂಬರ್ಬೇಕಂತೇಳಿ ಹೋರಾಟ ಮಾಡಿದಂಥವ್ರು ನಾನು, ಗಣೇಶ್ ಅಣ್ಣವರು, ನಾಗೇಂದ್ರ ಅವರು, BM ನಾಗರಾಜ್ ಅವರು, ನಾವೆಲ್ಲ ಗಟ್ಟಿ ಧ್ವನಿಯನ್ನು ಎತ್ತಿ, ಜಮೀರಣ್ಣವರು, ನಾಸಿರಣ್ಣವ್ರು, ನಾವೆಲ್ಲ ಗಟ್ಟಿ ಧ್ವನಿಯನ್ನು ಎತ್ತಿ ಸಾಹಿತ್ಯ ಸಮ್ಮೇಳನ ನಮ್ಮ ಗಡಿಭಾಗಕ್ಕೆ ಕೊಡಲೇಬೇಕು, ಗಡಿಭಾಗದಲ್ಲಿ ಕನ್ನಡವನ್ನು ಇನ್ನೂ ಹೆಚ್ಚಾಗಿ ನಾವು ಬೆಳೆಸ್ಬೇಕಂತೇಳಿ ಉದ್ದೇಶದಿಂದ ನಾವು ಹೋರಾಟ ಮಾಡಿ ತೊಗೊಂಬಂದಿದ್ವಿ. ಹಲವಾರು ಟೆಕ್ನಿಕಲ್ ಕಾರಣಗಳಿಂದ ಸ್ವಲ್ಪ ಏನೋ ಅಧ್ಯಕ್ಷರದು ಇಲಿಗಾಲಿಟೀಸ್ ಇದ್ದಿದ್ದಕ್ಕೋಸ್ಕರ ಸ್ವಲ್ಪ ತಡ ಆಗಿದೆ. ಬಳ್ಳಾರಿಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯೋದು 100ಕ್ಕೆ 100 ಸತ್ಯ ಸಿದ್ಧ. 1-2 ತಿಂಗಳು ಮುಂದಕ್ಕೆ ಹೋಗ್ಬೋದಿರುತ್ತೋ, ಅದು ಕ್ಯಾನ್ಸಲ್ ಮಾತ್ರ ಆಗಲ್ಲ. ಇವತ್ತು ಏನು ಎಲ್ಲರೂ ಸ್ಟ್ರೈಕ್ ಅಂದರೆ ಅವ್ರಿಗೆಲ್ಲ ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಒಂದು ಕೆಲಸ ಆದಮೇಲೆ ಅದು ಆಗಿಲ್ಲ ಅಂತೇಳಿ ಅದು ರಾಜಕೀಯವಾಗಿ ಅದನ್ನು ಆ ಇಶ್ಯೂನ ಚೇಂಜ್ ಮಾಡೋಕ್ಕೆ ಒಂದು ಸ್ಟ್ರೈಕನ್ನು ಮಾಡೋಕ್ಕೆ ಬರ್ತಿದ್ದಾರೆ. ಅಸಲಿ ಸಮಸ್ಯೆ ಇದ್ದಾಗ ಇವಾಗೇನು ಸಾಹಿತ್ಯ ಸಮ್ಮೇಳನ ಬಳ್ಳಾರಿಗೆ ಕೊಡಲಿಲ್ಲ, ಅವತ್ತು ಯಾರೂ ಬರಲಿಲ್ಲ, ಅದು ಮುಗ್ದೋಯ್ತು, ನಾವೆಲ್ಲ ಹೋರಾಟ ಮಾಡಿದ್ವಿ, ತೊಗೊಂಬಂದ್ವಿ, ಅದನ್ನು 100ಕ್ಕೆ 100 ಮಾಡೇ ಮಾಡ್ತೀವಿ. ಇವಾಗ ಈ ಸಾಹಿತ್ಯ ಸಮ್ಮೇಳನದವರು ಬೇರೆ ಬೇರೆ ಸಂಘ ಸಂಸ್ಥೆಗಳು ನಾನು ಏನು ಕೇಳ್ಕೊಳಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ಬಳ್ಳಾರಿ ಬಗ್ಗೆ, ಗಡಿಭಾಗದ ಬಗ್ಗೆ ಇಷ್ಟು ಅಭಿಮಾನ ಇದ್ದವರು ಇವತ್ತು ನಮ್ಮ ಯುವಕರಿಗೆ ಯಾರಿಗೂ ಜಾಬ್ಗಳು ಸಿಗ್ತಾ ಇಲ್ಲ. ಈ ಹೋರಾಟಕ್ಕೆ ನಾವೆಲ್ಲರೂ ಪಣವನ್ನು ತೊಟ್ಟಿದ್ದೀವಿ, ನೀವು ಕೈ ಜೋಡಿಸಿ ಅಂತ ಹೇಳಿ ಕೇಳಕ್ಕೆ. ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.